ಜನನಿ ಜನಕರಿಗೆ ಬಂಧ ಮೋಕ್ಷವನ್ನ ಉಂಟು ಮಾಡುವಂತ ಹಬ್ಬವೂ ಹೌದು. ಈ ಹಬ್ಬದಿಂದವೇ ಕಂಸನಿಗೆ ಮೃತ್ಯು ದೀಕ್ಷೆಯನ್ನ ನೀಡಬೇಕು. ಹಾಗಾಗಿ ನೀವೆಲ್ಲರೂ ಕೂಡಿಕೊಂಡು ಈ ಹಬ್ಬವನ್ನ ನೋಡುದು ಅಷ್ಟೇ ಅಲ್ಲ, ಮಾವ ಕಂಸನನ್ನ ಕೊಲ್ಲುವ ಹಬ್ಬ ಮಾತ್ರವಲ್ಲ, ನಮ್ಮ ಅಜ್ಜನಾದಂತಹ ಉಗ್ರಸೇನನಿಗೆ ಪಟ್ಟ ಕಟ್ಟುವಂತಹ ಹಬ್ಬವೂ ಹೌದು. ಹಾಗಾಗಿ ಈ ಹಬ್ಬವನ್ನ ನೋಡಲು ನೀವೆಲ್ಲ ಬನ್ನಿ. ಅಣ್ಣ, ಹೊರಡೋಣವೇ? ತಮ್ಮ, ಹೋಗುವುದೇನೋ ಸರಿ, ಆದರೆ ಹೋಗುವ ಪೂರ್ವದಲ್ಲಿ ಶಕಟದಿ ಉದಯದೊಳಗೆ ಬೇಗ ತುಂಬಿಸಿ, ಉದಯದೊಳಗೆ ಬೇಗ ತುಂಬಿಸಿ, ಮುದದಿ ಕೇಳಿಯರ ಸೈತ ಬರಡಲಿ ಮಧುರೆಗಿನ್ನು, ಮುದದಿ ಕೇಳಿಯರ ಸಹಿತ ಹೊರಡಲಿ, ಸಹಿತ ಹೊರಡಲಿ ಮಧುರೆಗಿನ್ನು. ತದೃಢ ಧಿಪ್ ಧಿಪ್ ಧಿಪ್, ತದೃಢ ಧಿಪ್ ಧಿಪ್ ಧಿಪ್, ತದೃಢ ಧಿಪ್ ಮುದದಿ ಕೇಳಿಯರ ಸಹಿತ ಹೋರಾಡಲಿ ಮಧುರೆಗಿನ್ನು. ತಮ್ಮ, ಇಲ್ಲಿಂದ ಬಹಳ ದೂರ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ದಣಿವಾದರೆ ಅದನ್ನ ನಿವಾರಿಸಿಕೊಳ್ಳುವುದಕ್ಕಾಗಿ ಕೆನೆಮೊಸರು ಮತ್ತು ಬೆಣ್ಣೆಯನ್ನ ಭಾಂಡದಲ್ಲಿ ತುಂಬಿಸಲಾಗಿದೆ. ಹಾಗಾಗಿ ಬೆಳಗಾಗುವುದರೊಳಗಾಗಿ ಮಧುರೆಯನ್ನ ತಲುಪಬೇಕಾಗಿದೆ. ತಮ್ಮ, ಹೊರಡೋಣ. ಆಯ್ತು ಅಣ್ಣ. ತಾದಿಂ ತಾದಿಂ ಹೆಸರಗತ್ತೆಯ ನೀರುತ ಬಂದನು, ಹೆಸರಿಲ್ಲದೆ ಕಳ ರಜಕ. ಹೆಸರಗತ್ತೆಯ ನೀರುತ ಬಂದನು, ಹೆಸರಿಲ್ಲದೆ ಕಳ ರಜಕ. ಏನಾಯ್ತಾ? ಹೊಕ್ಕು ಬಾಯಿ ಹೋಗುತ್ತ ಅಂತಗ ನೀವು ಹೇಳಿದ್ದರು, ಏನು ನಾವು ಬರುವಾಗ ಹೇಳಿದ್ರು ನೀವು ಹೆಸರಗತ್ತೆ ಏರುತ್ತ ಬಂದನು ಅಂತ ಹೇಳಿದ್ರು. ಅದೇ ತಪ್ಪು ಅಂತ ಹೇಳಿದ್ರಿ. ತಪ್ಪ? ನಿಮಗೆ ಭಾಗವತಿಕೆ ಮಾಡ್ಲಿಕ್ಕೆ ಏನೇನು ಅಂಶ ಬೇಕು ಅಂತ ಗೊತ್ತುಂಟಾ? ಗೊತ್ತು ಮಾರ್ಯ. ಗೊತ್ತಿದ್ರೆ ಹೇಳಿ. ಒಳ್ಳೆಯ ಕಂಠ ಬೇಕು. ಕಂಠ ನಾಯಿ ಕೊಡುತ್ತದೆ. ಪಾಪಿ ಮಗನೇ, ನಾಯಿ ಅಂತೀಯ ನನಗೆ? ಹಾಗಲ್ಲ ಸ್ವಾಮಿ, ಮಾತಿಗೆ ಹೇಳಿದ್ದು. ಮಾತಿಗೆ ಹೇಳುತ್ತ? ಹೌದು. ಅದೊಂದು ಬಂದ್ರೆ ಸಾಕು ನಿಮ್ಗೆ. ಮತ್ತೆ ಲಯ ಬೇಕು, ತಾಳಜ್ಞಾನ ಬೇಕು, ಆಮೇಲೆ ಸಾಹಿತ್ಯ ಜ್ಞಾನ ಬೇಕು. ಅದು ಮುಖ್ಯ. ಅದರ ಗಂಧ ಗಾಳಿ ಗೊತ್ತುಂಟ ನಿಮ್ಗೆ? ಏನಾಯ್ತು? ಭಾಗವತ ಮಾಡಿದ್ದು ಯಾರು ಮಾರಾಯ? ನಿಂದು ಭಯಂಕರ ಆಯ್ತು ಮಾರಾಯ. ನಿಂದು ಈಗಿನ ತಪ್ಪೇನ ನಂದು? ಅಲ್ಲಿ ಹೆಸರುಗತ್ತಿಯ ಏರುತ್ತ ಬಂದನು ಅಲ್ಲ, ಮತ್ತೆ ಹೆಸರುಗತ್ತಿಗೆ ಹೇರುತ್ತ ಬಂದನು ಅಂತ. ಹೌದಾ? ಹೋಗ್ಲಿ ಬಿಡಿ. ನಾನು ಯಾರು ಅಂತ ಗೊತ್ತಾಯ್ತು ನಿಮ್ಗೆ? ಯಾವ ಶುಂಠಿ ಸುಬ್ರಾಯ ಮಾರಾಯ ನೀನು? ಶುಂಠಿ ಸುಬ್ರಾಯ ನಿಮ್ಮ ಅಜ್ಜ. ನಾನು ಯಾರು ಗೊತ್ತಾ? ಯಾರ? ಇಲ್ಲಿಯ ರಾಜ ರಜಕ. ಸತ್ತ ಮಡುವಳಪ್ಪ ಅಂತಂದು ನಿಮ್ ಮೂಗಿಂತ ಗೊತ್ತಿರ್ಬಿಡ್ತಾರೆ ನಾವು. ಏನ್ ದೊಡ್ಡ ಜನ ಏನ ನೀನು? ಹೌದು, ಹುಟ್ಟಬೇಕು ಸತ್ರಬೇಕು ಅದು ಗೊತ್ತುಂಟ ನಿಮ್ಗೆ? ಯಾಕ
ನಾವು ಮೊದಲು ಅರಸರಾಗಿದ್ವಿ, ಈಗ ಅಗಸರಾಗಿದ್ವಿ. ಅದು ಗೊತ್ತುಂಟಾ? ಏನು ಅದಕ್ಕೊಂದು ಕತೆ ಉಂಟು ಸ್ವಾಮಿ. ಏನ್ ಕತೆ? ಮೊದಲು ನಾವು ಅರಸರಾಗಿದ್ದಾಗ ಅರಸರು ಅಂತ ಒಂದು ಪುಸ್ತಕದಲ್ಲಿ ಬರೆದು ಪೆಟ್ಟಿಗೆಯಲ್ಲಿ ಇಟ್ಟಿದ್ರು. ಹಾ ಈ ಕತೆ ನೋಡ ಗೊತ್ತುಂಟು? ಹಾ ಹೌದು. ಅದು ಕ್ರಮೇಣ ಆ ಪೆಟ್ಟಿಗೆಗೆ ಮುಟ್ಟಾಗ್ತದೆ. ಹಾ ಅದು ಅರಸ ಭಟ್ಟ ರಾಜಗುರುನ ಕಡ್ದು ಬಿಟ್ಟು ಹಾ ಮುಂದೆ ಆ ರೋಗಿ ಗಾಯ್ತು, ಅರಸ ಹೋಗಿ ಅಗಸಾಯ್ತು ಸ್ವಾಮಿ. ಏನು ಇದು ಕರ್ಮ ನಮ್ಮ ಕತೆ. ಎಲ್ಲ ಗೊತ್ತಾಯ್ತು ನಂಗೆ, ಎಲ್ಲ ಸುಳ್ಳು ಕತೆ ಹೇಳ್ತೇವೆ ಮಾರೆ. ಸುಳ್ಳು ಸತ್ಯ ಕತೆ ಇದು. ಹೌದನಾ? ಎಂತ ನಿಮ್ಮ ಹತ್ರ ಏನು ಪ್ರಯೋಜನ? ಹಾ. ನನಗೆ ಈ ಬಟ್ಟೆಯನ್ನು ಮಡಿ ಮಾಡ್ಬೇಕು. ಹಾ ನಾನು ಹೊರಟೇನೆ. ನಿವಾಸ ಹಲೋ ಕಾಫಿ ಮಕ್ಕಳೇ, ನಿಮ್ಮ ಕಣ್ಣಿಗೆ ಮಣ್ಣು ಬಿದ್ದಿದ್ಯಾ ಹಾಗೆ? ಅದಲ್ಲ ಅಂತಾದ್ರೆ ನಾನಿಲ್ಲೊಬ್ಬ ಗಂಡ್ಸ್ ನಿಂತ್ಕೊಂಡಿದ್ದೇನೆ. ಕಣ್ಕೊಂಡು ನನಗೆ ತಪ್ಪಿರಲ್ಲ ನೀವು. ಏನ್ ಜಾತೆ ಬಿಟ್ಟು ಓಡಾಡ್ದಂಗೆ ಮಾಡ್ತೀರಾ? ನೋಡಕ್ಕೆ ದೂರ ಹೋಗ್ತಾ ಇದೆ. ಯಾಕಂದಿತ್ತು ಹೇಳಿ ರಜಕ. ಹಾ ಯಾರಯ್ಯ ರಜಕ ನೀನೆಲ್ಲೋ ನೋಡಿದ್ದ ಕೈಯತ್ತ ನಿನ್ನತ್ತ ಕೈಯತ್ತ ತಾತೈ ಕೈ ಕೈಯತ್ತ ತಾತೈ ಕೈ ಕೈಯತ್ತ ತಾತೈ ಕೈ ಕಸಿ ಯಾರಯ್ಯ ರಜಕ ನೀ ನಿಲ್ಲು ನೋಡಿದ್ದ ನೀ ಯಾರಯ್ಯ 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 ರಜಕ ನೀ ನಿಲ್ಲ ನೀ ನಿಲ್ಲ ನೀ ನಿಲ್ಲು ನೋಡಿದ್ದ ನೀನು ಯಾರು ನೀ ಯಾರು ನೀ ಯಾರು ನೀ ಯಾರಯ್ಯ ರಜಕ ನೀ ನಿಲ್ಲ ನೀ ನಿಲ್ಲು ನೀ ನಿಲ್ಲು ನೋಡಿದ್ದ ಇವುದು ಮಾಡಿ ವಸ್ತ್ರ ಸಾರುವುದೆತ್ತ ನೀ ಇವುದು 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 ಮಾಡಿ ವಸ್ತ್ರ ಸಾರುವುದೆತ್ತ ನೀನು ಸಾರುವುದೆತ್ತ ನೀ ಸಾರುವುದೆತ್ತ ಇವುದು ಮಾಡಿ ವಸ್ತ್ರ ಸಾರುವುದೆತ್ತ ತಿತ್ತಿತ್ತು ತಿತ್ತಿತ್ತು ತಗಡ್ಕ ತಿತ್ತಿತ್ತು ತಗಡ್ಕ ತಿತ್ತಿತ್ತು ಸೇರು ನಿನ್ನಾಲಯ ಸ್ವಾಮಿ, ಏನ ಅದು ಸೇರಲ್ಲ, ಸೊಲ್ಗೆ ಆಗ್ಬೇಕು. ಏನು ಕರ್ಮ ಪಾಪಿ ಭಕ್ತವನ ಸೇರು ನಿನ್ನಾಲಯ ಬೇಗದೊಳುವುದು ಸೇರು ನಿನ್ನಾಲಯ ಬೇಗದೊಳುವುದು ಮೀರಿದ ಹೀವದು ಕೇಟು ಬಂದಬಹುದು ಮೀರಿದ ಹೀವದು ಕೇಟು ಬಂದಬಹುದು ನಿನಗೆ ಕೇಳು ಬಂದಬಹುದು ಪರಿಸ್ಥಿತಿಯನ್ನ ನೋಡು, ಈ ನಮ್ಮ ಬಟ್ಟೆಯನ್ನ ನೋಡು. ಎಷ್ಟು ದಿನ ಆಯ್ತಾ ಬಟ್ಟೆ ತೊಳೆದ ನೀನು?
ಒಂದು ಬಾವಿ, ಒಂದು ನದಿ, ಹೋಗಿ ಒಂದು ಹೊಂಡ, ಏನು ಸಿಗ್ಲಿಲ್ವಾ ಹಾಗೆ? ಎಲ್ಲ ಉಂಟು ಮರೆಯ, ಆದ್ರೆ ನಿನ್ನಂತ ಜನ ಮಾತ್ರ ಸಿಗ್ಲಿಲ್ಲ. ಹಾಗಾಗಿ ಒಳ್ಳೆಯ ಮಾತಿನಲ್ಲಿ ಬಟ್ಟೆಯನ್ನ ಕೊಟ್ಟರೆ ಸರಿ, ಇಲ್ಲವಾದರೆ ಪೆಟ್ಟು ತಿಂದು ಸಾಯುತ್ತೀನಿ. ಓ ಭಾಗವತ್ರೆ, ಏನು? ಇಲ್ಲಿ ಬಟ್ಟೆ ಬೇಕಂತ ನೋಡಿ, ಬಟ್ಟೆ. ಹಾ. ನನಗೆ ತುಂಬಾ ಸಿಟ್ಟು ಬರ್ತಾ ಉಂಟು ನೋಡಿ. ಹೌದಾ? ನಿಮಗೆ ಸಿಟ್ಟಿಗೆ ಯಾವ್ದಾದ್ರು ಬಟ್ಟೆ ಇದ್ರೆ ಸೋಗಿ ನೋಡುವ. ಸಿಟ್ಟಿಗೆ ಒಂದು ಬುದ್ಧಿ ಬೇಕಾ? ಸಿದ್ಧ ಹೋಗಿ. ಹಾ. ಎಳೆಯ ಬಾಲರ ಸಾಕು. ಯಾಕೆ ಗುಟ್ಟು ಮಾಡ್ಕೊಂಡೆ? ಏನಾಯ್ತು? ಯಾಕೆ ಗುಟ್ಟು ಮಾಡ್ಕೊಂಡೆ ನನ್ನನ್ನ? ಹೇಳು. ಏನ್ ಕೆಡಕ್ ಬಂತು ಹೇಳು. ಏಯ್, ಏಯ್, ಏನಾಯ್ತಾ? ಮೈ ಮೇಲೆ ಬಂದೇನಾ? ಹೌದಾ? ಹೇಳ್ತೇನೆ ನೀವು ಎಳೆಯವರ ಹೇಳಿ ಹೇಳಿ. ಹಾ, ಶುರು ಮಾಡು. ಎಳೆಯ ಹೇಳ 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 ಹತ್ತು ಹೇಳು. ಏಯ್, ಏಯ್, ಎಂತದ? ನೀನು ಹೇಳಿದ್ರಲ್ಲ ಎಳೆಯವರು ಅಂತ ಹೇಳು. ಅದಕ್ಕೆ ಎಳೆದೇ ಇದ್ಯಾ? ಏಯ್, ಅವ್ರಿಗೆ ಹೇಳೋದು ಮರ ಎಳೆಯ ಬಾಲರೆ ಅಂತ. ಹೇಳಿ ನೀವು. ಹಾ, ಎಳೆಯ ಬಾಲರೆ ಸಾಕು. ಯಾಕೆನಾ? ಎಳೆಯ ಬಾಲರೆ ಸಾಕು, ಗಳಹ ಬೇಡಿರಿ ಎಂದಿರುವುದು, ಗಳಹ ಬೇಡಿರಿ ಎಂದಿರುವುದು. ಎಳೆಯ ಬಾಲರೆ ಸಾಕು, ಗಳಹ ಬೇಡಿರಿ ಎಂದಿರುವುದು. ದೇಮ್ದಿನ 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 ನೆತ್ತಿ ತೋರಿನ ತಗರುತ್ತದೆ. ಏನ್ ಬೇಕು ನಿಮ್ಗೆ? ಬಟ್ಟೆ ಕಟ್ಬೇಕಲ್ಲ, ಬಟ್ಟೆ ಕಟ್ಟು. ಇದು ನಿಮ್ಮಂತವರಿಗೆಲ್ಲ ಸಿಗುವಂತ ಬಟ್ಟೆ ಕಟ್ಟಲ್ಲ. ಯಾವ್ದು ಗೊತ್ತಾ? ಇಲ್ಲಿಯ ಮಹಾರಾಜ ಕಾಸರತ್ತು. ಓ, ಈ ಬಟ್ಟೆ ಮಹಾರಾಜರದ್ದು. ನಾವು ಬೇರೆ ಇಲ್ಲ, ಕೌಸ ಮಹಾರಾಜರು ಬೇರೆ ಅಲ್ಲ. ಅರಿಯ ರಜಗ ನಿನ್ನ ರಸ ಕೌಸನಿಗೆ ತತ್ತೋಂ ತದಿ ಕುತಕ ತೈ ಕೈಯ ತರಡ ತತ್ತೋಂ ತದಿ ಕುತಾದಿ ತದರಡ ನಿನ್ನ ಹರಿಯೋ ರಜಕ ನಿನ್ನ ರಸ ಕೌಸನಿಗೆ ನೀ ಅರಿಯೇಯ 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 ರಜಕ ನಿನ್ನ ರಸ ಕೌಸನಿಗೆ ನಿನ್ನ ರಸ ನಿನ್ನ ರಸ ನಿನ್ನ ರಸ ಕೌಸನಿಗೆ ತರಳರ ಉಭಯರು ಅಳಿಯಂದಿರಾಗೆ ತರಳರ ಉಭಯರು ತರಳರ್ 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 ನಾವು ಉಭಯರು ಅಳಿಯಂದಿರಾಗೆ ಅವಗೆ ಅಳಿಯಂದಿರಾಗೆ ತರಳ ನಾವು ತರಳ ನಾವು ತರಳ ನಾವು ಉಭಯರು ಅಳಿಯಂದಿರಾಗೆ ಬಾಂಧವ್ಯದ ಉಡುಗೆಯ ಕೊಟ್ಟು ಪರಮ ಬಾಂಧವ್ಯದ ಪರಮ ಬಾಂಧವ್ಯದ ಉಡುಗೆಯ ಕೊಟ್ಟು ತೆರಳೋದಿದ್ದಾರೆ ತಿಂಬೆ ಮೊದಲನೇ ಪೆಟ್ಟು ತೆರಳೋದಿದ್ದಾರೆ ತಿಂಬೆ ಮೊದಲನೇ ಪೆಟ್ಟು ತಿಂಬೆ ಮೊದಲನೇ ಪೆಟ್ಟು ತಿಂಬೆ ಮೊದಲನೇ ಪೆಟ್ಟು
ರಾಜನಿಗೆ ಅಯ್ಯ ರಜಕ, ನೀನು ಹೇಳಿದ ಹಾಗೆ ಈ ಬಟ್ಟೆ ಕಂಸ ಮಹಾರಾಜರದ್ದೇ ಆದ್ರೆ ಬಹಳ ಒಳ್ಳೆಯದೇ ಆಯಿತು. ಯಾಕೆಂದರೆ ನಾವು ಬೇರೆಯವರಲ್ಲ, ಅವನು ಬೇರೆಯವರಲ್ಲ, ನಾವು ಅಳಿಯಂದಿರು. ಹಾಗಾಗಿ ನಿನ್ನಲ್ಲಿರುವಂತಹ ಬಟ್ಟೆಯನ್ನ ನಮಗೆ ಕೊಡು, ಇಲ್ಲವಾದರೆ ಮುಷ್ಟಿಯಿಂದ ಗುದ್ದುತ್ತೇವೆ. ಜಲಾಪಾಪಿ ಮಕ್ಕಳೇ, ನಿಮಗೆ ನಮ್ಮ ಮಹಾರಾಜ ಏನಾಗ್ಬೇಕು? ಮಾವ. ಮಹಾರಾಜ ನಿಮಗೆ ಮಾವ ಆಗ್ಬೇಕಾ? ಹೌದು. ಸುಮ್ಮನೆ ದಾರಿ ಬಿಟ್ಟರೆ ಇಲ್ಲಾಂದ್ರೆ ಒಂದು ಪೆಟ್ಟು ಕೊಟ್ಟೆ ನೋಡಿ. ಬಿಡೆ, ದಾರಿ ಬಿಡಿ, ದಾರಿ ಬಿಡೆ. ನೋಡಿ, ನನ್ನನ್ನೇ ನೋಡ್ತಾ ಇದ್ದಾನೆ. ಬಿಸಿ 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 ನಂಗೆ. ಏನ ಬಟ್ಟೆ ಉಂಟಲ್ಲಿ. ನನ್ಗೆ ಗೊತ್ತಾಗುದಿಲ್ಲ, ನೀನೇ ಹೋಗಿ. ಇವಾಗುತ್ತೆ ಬಟ್ಟೆ ಉಂಟು. ಯಾರಿಗೆ ಗೊತ್ತು ಮಾರ? ನೀವು ಕಲ್ತನೇ ತಲೆ ಹೊಡೆದು ಹಾಕ್ಬೇಕು ಎಲ್ಲ ನಾನು ಕಲ್ತದ್ದು. ಇದು ಈ ಮಕ್ಕಳದ್ದೇ ಕೆಲಸ. ಮಾಡಿ ಮುಂದುವರೆ. ಒಂದ್ ಕೈ ಎತ್ತ, ಮತ್ತೊಂದ್ ಕೈ ಎತ್ತ, ಎರಡು ಕೈ ಎತ್ತ. ಇವರತ್ತಿಲ್ಲ, ಇವರತ್ತಿಲ್ಲ. ಇವ್ ನೋಡಿ, ಕಣ್ಣು ಅಗ್ಗಿ ಆಗ್ತಾ ಇದ್ದಾರೆ. ಇವರತ್ರ ಇದೆ. ಒಂದ್ ಕೈ ಎತ್ತ, ಮತ್ತೊಂದ್ ಕೈ ಎತ್ತ, ಎರಡು ಕೈ ಎತ್ತ. ಚಿತ್ತದಲ್ಲಿ ಕಡುನೊಂದು ಬರಿಸಿಗೆ
ಕೌಸನ